ಅಂಡ್ ಅದಲ್ಲದೆ ಇವ್ರದೇ ಒಂದು ಸಪರೇಟ್ ಇದೆ, ಅದರಲ್ಲೂ ತುಂಬಾ ಎಫರ್ಟ್ಸ್ ಹಾಕಿ ಫೈಟ್ ಮಾಡಿಸಿದ್ದಾರೆ. ಅಂದ್ರೆ ರಿಯಲ್ ಹಳ್ಳಿ ಕಡೆ ರಿಯಲ್ ಆಗುತ್ತಲ್ಲ ಗೊತ್ತಾ, ಅದಕ್ಕೆ ನೀಟ್ ಇರಲ್ಲ ಅದು. ಏಟ್ ಬಿದ್ರು ಗೀತಾ ಬ್ಯಾಂಗೇಶ್ವರ್ ಅಂತ ಸಿನಿಮಾ ಮಾಡಿದ್ದಾರೆ, ಫಸ್ಟ್ ಸಿನಿಮಾ ಅದ್ರಲ್ಲಿ ಮಾಡಿದ್ದೆ ಆತರ ರಿಯಲ್ ಹೇಟ್ಗಳು, ರಿಯಲ್ ರಕ್ತ ಹಂಗಾಗಿತ್ತದು. ಸೊ ಇವ್ರು ಆತರ 2 ಫೈಟ್ ಮಾಡಿದ್ದಾರೆ ಆಕ್ಚುಲಿ. ಆಗುತ್ತೆ ಅದು, ಬಟ್ ದೆನ್ ಅದು ಓಕೆ ಚೆನ್ನಾಗಿತ್ತು. ಅದು ಒಂಥರ ಕ್ಯಾರೆಕ್ಟರ್ ಮಾಡುವಾಗ ಅಲ್ಲಿ ನೀಟಾಗಿ ಮಾಡಕ್ಕಾಗಲ್ಲ, ಅದು ರಾ ಆಗ್ಬೇಕಲ್ಲ, ಅದನ್ನ ಮಾಡಕ್ ಹೋಗಿ ಚೆನ್ನಾಗಿ ಮಾಡಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದು ಎಂಜಾಯ್ ಮಾಡಿದೆ ನಾನು ಪಾತ್ರ ಪ್ಲೇ ಮಾಡೋದು, ನಿಜವಾಗ್ಲೂ ಎಂಜಾಯ್ ಮಾಡಿದೆ. ಅಂದರೆ ಪ್ರತಿಯೊಂದು ಆ ಸ್ಟೈಲಲ್ಲಿ ಇರಬೇಕಲ್ಲ, ಓಡೋದು ಕೂಡ ಅದೇ ಸ್ಟೈಲಲ್ಲಿ. ಅದು ಕೆಲವೊಂದ್ಸರಿ ಆ್ಯಸ್ ಅನ್ ಆ್ಯಕ್ಟರ್ ನಮಗೊಂದು ಡ್ರೀಮ್ ಇರುತ್ತಲ್ಲ, ಈ ಥರ ಪಾತ್ರಗಳನ್ನು ಮಾಡಬೇಕು ಅದು. ಸೊ ಅದರಲ್ಲಿ ಒನ್ ಆಫ್ ದ ಡ್ರೀಮ್ ಈ ಪಾತ್ರದ ಮೂಲಕ ನಾನು ಫುಲ್ಫಿಲ್ ಆಗಿದೆ. ಸೊ ಅದು ಖುಷಿ ಇದೆ. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಇಬ್ರು ಸೂಪರ್ ಡಾನ್ಸರ್, ಇವರು ಮಾಡ್ತಾರೆ, ಸಖತ್ ಡ್ಯಾನ್ಸರ್. ಡೌಟೇ ಇಲ್ಲ. ಪುನೀತ್ ಸರ್ ನೋಡ್ದಂಗೆ ಆಯ್ತದೆ ನಮಗೆ. ಆತರ ಇನ್ನ ಒಂದ್ ಸ್ವಲ್ಪ ಡ್ಯಾನ್ಸ್ ಮಾಡಿಸ್ಬೇಕು. ನೆಕ್ಸ್ಟ್ ಯಾವ್ದನ್ನ ಒಳ್ಳೆ ಇದು ಸಿಕ್ತಾಗ ಮಾಡ್ತಾರೆ. ಪ್ರೊಡ್ಯೂಸರ್ ಡಿಸೈಡ್ ಆಗ್ಬಿಟ್ಟಿದ್ದಾರೆ, ಸಿನಿಮಾ ಮಾಡಿದ್ರೆ ಇವ್ರೊಬ್ಬರೇ ಹಾಕೊಂಡು. ಸರ್ ಏನ್ ಸರ್ ನೀವು ಇಷ್ಟು ಒಳ್ಳೆ ಇಲ್ಲ ಸರ್ ಬಗ್ಗೆ ಹೇಳ್ಬೇಕು. ಬಿಕಾಸ್ ಈಗ ನಾನು ಅಂತಲ್ಲ, ಯಾರೇ ಒಬ್ರು ಏನಾದರೂ ಸ್ಟಫ್ ಇದೆ ಅಂತ ಅವ್ರಿಗೆ ಅನ್ಸಿದ್ರೆ, ಕತೆ ಚೆನ್ನಾಗಿದೆ ಆ್ಯಂಡ್ ಇವ್ರು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ ಅಂತ ಅನ್ಸಿದ್ರೆ 100% ನಾನು ನನಗಂತ ಹೇಳ್ತಿಲ್ಲ, ಇಂಡಸ್ಟ್ರಿಯಲ್ಲಿ ಇರೋಂಥ ಎಲ್ರಿಗೂ ಕೂಡ ಒಬ್ಬರು ಅಂದರೆ ನಂಬಿಕೆ ಇಟ್ಕೊಂಡು ಹೋಗ್ಬೋದು ಅನ್ನುವಂತಹ ಪ್ರೊಡ್ಯೂಸರಲ್ಲಿ ಮುನೇಗೌಡ ಸರ್ ಅವರು ಆಗಿರ್ತಾರೆ ಅನ್ನೋದು ನನ್ನ ನಂಬಿಕೆ. ಅಂದರೆ ಸ್ಟಾರ್ಸ್ಗೆ ಆಬ್ವಿಯಸ್ಲಿ ಅವ್ರು ಮಾಡೇ ಮಾಡ್ತಾರೆ. ಅದ್ರ ಜೊತೆ ಇಫ್ ದ ಸ್ಟೋರಿ ಇಸ್ ರಿಯಲಿ ಗುಡ್, ಡೈರೆಕ್ಟರ್ ಆಗಿರಲಿ ಇವರಲ್ಲಿ ಟ್ಯಾಲೆಂಟ್ ಇದ್ದು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೀಲ್ ಬಿ ಒನ್ ಆಫ್ ದ ಪ್ರೊಡ್ಯೂಸರ್ ನನ್ನ ಅನಿಸಿಕೆ. ತುಂಬ ಪ್ಯಾಷನ್ ಇಟ್ಕೊಂಡಿದ್ದಾರೆ, ಈ ಥರದ್ದು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಆ್ಯಂಡ್ ಹೊಸ ಹುಡುಗರಿಗೆ ಯಾರಾದರೂ ಟ್ಯಾಲೆಂಟ್ ಇದ್ರೆ ಅವ್ರಿಗೆ ಮಾಡಬೇಕು, ಅವ್ರನ್ನ ತರಬೇಕು ಅಂತಿದೆ. ಆ ಥರ ಒಳ್ಳೆ ಉದ್ದೇಶಗಳು ಇಟ್ಕೊಂಡು ಎಷ್ಟು ಜನ ಬರ್ತಾರೆ ಇಂಡಸ್ಟ್ರಿಗೆ. ಸೊ ಆಮೇಲೆ ಇಷ್ಟೊಂದು ಖರ್ಚು ಮಾಡಿ ಯಾರು ಮಾಡಲ್ಲ, ಫಸ್ಟ್ ಸಿನಿಮಾನೇ ಇವ್ರು ಮಾಡಿದ್ದಾರೆ ಅಂದರೆ ಅದು ಪ್ಯಾಷನ್ ಅವ್ರಿಗಿರೋದು. ಸೊ ವಿ ಆರ್ ಬ್ಲೆಸ್ಡ್ ಅಷ್ಟೇ ಈ ಥರ ಈ ಸಿನಿಮಾದಲ್ಲಿ ಮಾಡೋಕ್ಕೆ. ಆಮೇಲೆ ಇಷ್ಟೊಳ್ಳೆ ಸಿನಿಮಾ ಆಗೋಕ್ಕೆ ಕೂಡ ಆ ಸಿನಿಮಾ ಆ ಮನಸ್ಸಿಂದ ಶುರು ಮಾಡೋದಕ್ಕೆ ಮೋಸ್ಟ್ಲಿ ಸಿನಿಮಾ ಇಷ್ಟ ಆಗಿದೆ. ಸೂಪರ್ ಸರ್, ನಿಮ್ಮ ಮನಸ್ಸು ತುಂಬ ದೊಡ್ಡದು ಸರ್, ಅವ್ರು ಎಷ್ಟು ಚೆಂದ ಹೇಳ್ತಿದ್ದಾರೆ ಸರ್. ಇವಾಗ ಸಿನಿಮಾ ನೋಡಿದ್ರು, ಆಲ್ಮೋಸ್ಟ್ ಫಸ್ಟ್ ಕಾಪಿ 100% ನೋಡಿರ್ತಾರೆ. ಸಿನಿಮಾ ನೋಡಿದಾಗ ಅವ್ರು ಹೇಳಿದ್ರು ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಬರ್ತದೆ ಅಂತ, ಆ್ಯಂಡ್ ನೀವು ಕೂಡ ಹೇಳಿದ್ರಿ. ಇವಾಗ ಭುವನಂ ಗಗನಂ ಸಿನಿಮಾವಾಗಿ ಈ 3 ರೀಸನ್ಸನ್ನು ನಮ್ಮ ಸಿನಿಮಾ ತುಂಬ ಹೈಲೈಟ್ ಆಗುತ್ತೆ, ಅಥವಾ ಸಿನಿಮಾದಲ್ಲಿ ಈ 3 ರೀಸನ್ಸ್ ಹೈಲೈಟ್ ಅಂತ ಅಂದರೆ ಯಾವ 3 ಅಂಶಗಳು ಜನರಿಗೆ ಸಿಕ್ಕಾಬಿಟ್ಟೆ ಇಷ್ಟ ಆಗ್ಬೋದು? ಮೇಡಮ್, ಇದು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ನೋಡುವಂಥ ಸಿನಿಮಾ, ಆಕ್ಷನ್ನು ಇದೆ, ಮತ್ತು ಲವ್ ಸ್ಟೋರಿ, ಮತ್ತು ಒಂದು ಮದರ್ ಸೆಂಟಿಮೆಂಟು ಇದೆ. ಆ ಲಾಸ್ಟು ಏನು ನಮ್ಮ ಪೃಥ್ವಿ ಅಂಬರ್ ಮಾಡಿದ್ದಾರೆ ಕ್ಯಾರೆಕ್ಟ್ರು, ಒಂದು 2 ನಿಮಿಷ ಯಾರೂ ಸೌಂಡೇ ಮಾಡಲ್ಲ, ಸೈಲೆಂಟ್ ಆಗಿಬಿಡ್ತಾರೆ. ಆ ಥರ ಒಂದು ಕ್ಯಾರೆಕ್ಟ್ರ್ ಅವ್ರದ್ದಿದೆ. ಯಾರೇ ಬರಲಿ ಮೇಡಮ್ ಥಿಯೇಟ್ರ್ ಒಳಗಡೆಗೆ, ಅವರು ಎದ್ದು ಹೋಗೋವಾಗ ನಮ್ಗೆ ಇಲ್ಲೆಲ್ಲೋ 1 ನಿಮಿಷ ವೇಸ್ಟ್ ಆಯಿತು ಈ ಸಿನಿಮಾ ನೋಡಿ ಅನ್ನೋದು ಯಾವುದೇ ಥರ ಇದಿರಲ್ಲ. ಎಷ್ಟು ನಿಮಿಷ ಇದೆಯೋ ಅಷ್ಟು ಗಂಟೆ ಅಷ್ಟು ನಿಮಿಷ ಸಿನಿಮಾ ಚೆನ್ನಾಗಿದೆ. ಅದು ಒಳಗಡೆ ಹೇಳ್ಕೊಳ್ಳುತ್ತೆ ಸಿನಿಮಾ. ನಾವೇ ಆ್ಯಕ್ಟ್ ಮಾಡಿದ್ರು ಕೂಡ ನಾವು ಎಷ್ಟು ಚೆನ್ನಾಗಿ ನೋಡ್ಸ್ಕೊಂತಿದ್ವಿ ಅಂತಂದರೆ, ಎಷ್ಟು ಒಳ್ಳೆ ಸಿನಿಮಾ ಮಾಡಿದ್ವಿ, ಲೈಫಲ್ಲಿ ಸಾರ್ಥಕ ಆಯಿತು ಇಂಡಸ್ಟ್ರಿಗೆ ಬಂದು ಅನ್ನೋ ಫೀಲಿಂಗ್ ಕೊಡ್ತಿದೆ ನನಗೆ. ನಾನು ನೋಡಿದ್ದೀನಿ ಸಿನಿಮಾ 4 ಸಲ ಆಲ್ರೆಡಿ, ನಾವು 5 ಟೈಮ್ಸ್ ನೋಡಿದ್ದೀನಿ. ಇಲ್ಲ, ಪ್ರಮೋದ್ ಹೇಳಿದ ಮಾತು ತುಂಬಾ ದೊಡ್ಡ ಮಾತು. ಅಂದ್ರೆ ಅವರು ಇಂಡಸ್ಟ್ರಿಗೆ ಬಂದು ಸಾರ್ಥಕ ಆಯಿತು ಅನ್ನೋ ಫೀಲಿಂಗ್ ಸಿನಿಮಾ ಕೊಟ್ಟಿದೆ. ಅಪರೂಪಕ್ಕೆ ಸಿಗ್ತವೆ ಸಿನಿಮಾಗಳು, ಒಳ್ಳೊಳ್ಳೆ ಸಿನಿಮಾಗಳು ಯಾವಾಗಲೂ ಸಿಗಲ್ಲ. ಕೆಲವು ಮಾಡ್ತಾ ಇರ್ತೀವಿ ಸುಮ್ಮನೆ, ಬಟ್ ಕೆಲವೊಂದು ಭಾವ ಮನಸ್ಸಿಗೆ ಮುಟ್ಕೊಂಡ್ಬಿಡುತ್ತೆ. ಇದೊಂದು ಒಳ್ಳೇದಾಯಿತು, ದೇವರು ನಮ್ಮ ಕಡೆ ಕರುಣೆ ತೋರಿಸಿದ್ದಾರೆ ಅಂತೇಳಿ ಅಂದರೆ ಈ ಸಿನಿಮಾ ಎಲ್ಲೋ ಹೋಗುತ್ತೆ, ಎಲ್ಲೋ ತೊಗೊಂಡೋಗುತ್ತೆ. ಅದು ನಾನು ಈಗ ಹೇಳಲ್ಲ, ನೋಡೋಣ ನಮಗೆ ಮೇಲಿಂದ ಆಶೀರ್ವಾದ ಯಾವ ರೀತಿ ದೇವ್ರು ಮಾಡ್ತಾರೆ, ಮತ್ತು ಜನ ಯಾವ ರೀತಿ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಅಲ್ಲ, ಒಳ್ಳೆ ಸಿನಿಮಾಗಳನ್ನ ನಮ್ಮ ಜನ ಯಾವತ್ತೂ ಕೈ ಬಿಡಲ್ಲ ಅನ್ನೋದಂತ ಸತ್ಯ. ಅದು ತುಂಬಾ ಎಕ್ಸಾಂಪಲ್ಸ್ಗಳಿದೆ. ಸೊ ಒಳ್ಳೆ ಕಂಟೆಂಟ್ ಇದೆ, ಸಿನಿಮಾ ಚೆನ್ನಾಗಿದೆ ಅಂದರೆ 100% ಕೈ ಬಿಡಲ್ಲ. ಪ್ರಮೋದ್, ನೀವು ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ರೆ ನಾನು ಅದನ್ನ ನೋಡ್ಬೇಕಾದ್ರೆ ಅನ್ಸಿದ್ದು ಹೌದು. ಅಂದರೆ ನಿಮಗೆ ಬೇರೆ ಭಾಷೆಯಲ್ಲಿ ಆಫರ್ಗಳು ಬಂದಾಗ ನೀವು ಯಾಕೆ ಮಾಡಿಲ್ಲ ಅಂತ ಕೇಳಿದ್ರೆ ನೀವು ಒಂದು ಮಾತು ಹೇಳಿದ್ರಿ, ಇಷ್ಟು ಬೇಗ ನಮ್ಮ ಜನ ನಮ್ಮ ಕೈ ಬಿಟ್ಬಿಟ್ರ ನನ್ನನ್ನು? ಇಲ್ಲ, ನಮ್ಮ ಜನ ನನ್ನ ಉಳಿಸ್ಕೊಂತಾರೆ ಅಂತ. ಸೊ ಈ ಸಿನಿಮಾ ಮೂಲಕ ಜನ ನಿಮ್ಮ ಎಷ್ಟು ಕೈ ಹಿಡಿತಾರೆ ಅಂತ? ಇಲ್ಲ, ಜಾಸ್ತಿ ಅದೇ ಹೇಳಿದ್ನಲ್ಲ, ತುಂಬಾ ಬ್ಯಾಂಕ್ ಆಗಿದ್ದೀನಿ ಈ ಪಿಕ್ಚರ್ ಬಗ್ಗೆ. ಬಿಕಾಸ್ ಈ ಸಿನಿಮಾದಲ್ಲಿ ಕಾಣಿಸಿರೋ ಥರ ಯಾವ ಸಿನಿಮಾಗಳು ಕಾಣಿಸಿರ್ಲಿಲ್ಲ. ನಮ್ಮ ಡೈರೆಕ್ಟರ್ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ನನ್ನನ್ನು, ನಮ್ಮ ಕ್ಯಾಮರಾಮನ್ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಕ್ಯಾರೆಕ್ಟರ್ ಅಷ್ಟು ಚೆನ್ನಾಗಿದೆ, ಅಷ್ಟು ಅಗ್ರೆಸಿವ್ ಆಗಿರೋ ಕ್ಯಾರೆಕ್ಟ್ರು, ಅಷ್ಟು ಲವರ್ ಬಾಯ್ ಆಗಿ ಅವನು ಎಷ್ಟು ಜವಾಬ್ದಾರಿ ತಗೋತಾನೆ ಆ್ಯಂಡ್ ಎಷ್ಟು ದೂರ ಹೋಗ್ತಾನೆ ಲವ್ಗೋಸ್ಕರ. ಈ ಇಂಟೆನ್ಸಿಟಿಗಳು ಯಾವತ್ತೂ ಇದು ಸಾರ್ವಕಾಲಿಕ, ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗೋ ಥರ, ಎಲ್ಲ ಹುಡುಗರಿಗೂ ಇಷ್ಟ ಆಗೋ ಥರದ ಕ್ಯಾರೆಕ್ಟರ್ಗಳಿವು. ಆ ಥರದ ಕ್ಯಾರೆಕ್ಟರ್ ಇರುವಂಥ ಒಂದು ಸಿನಿಮಾದಲ್ಲಿ ಆ ಸಿನಿಮಾದ ಕ್ಲೈಮ್ಯಾಕ್ಸು ಮತ್ತು ಸ್ಕ್ರೀನ್ ಪ್ಲೇ ಯಾವಾಗಲೂ ಚೆನ್ನಾಗಿ ಆಗಬೇಕು ಅಂತಿಲ್ಲ. ಯಾಕಂದರೆ ಲವ್ ಸ್ಟೋರಿ ಅಂದರೆ ಲಕ್ಷ ಬಂದಿದೆ, ಅದರಲ್ಲಿ ಏನೋ ಒಂದು ಬೇರೆ ಮಾಡಬೇಕಲ್ಲ, ಆ ಬೇರೆ ನಮಗೆ ಸಿಗಬೇಕಲ್ಲ. ಆ ಸಿಕ್ಕಿದ್ದಕ್ಕೆ ಇಷ್ಟು ಚೆನ್ನಾಗಿ ಯಾರೋ ಏನೋ ದುಡ್ಡು ಹಾಕಿ ಅಷ್ಟು ಚೆನ್ನಾಗಿ ಆಗಬೇಕಲ್ಲ, ಎಲ್ಲವೂ ಆಗೋದಿದೆಯಲ್ಲ, ಅದು ರೇರ್ ಕೇಸಸ್. ಈ ಸಿನಿಮಾದಲ್ಲಿ ಎಲ್ಲವೂ ಆಗಿಸ್ಕೊಂಡಿದೆ ಅದು. ಹಾಗಾಗಿ ಈ ಸಿನಿಮಾ ಮೂಲಕ
ಪ್ರಮೋದ್ ಅಂದರೆ ಅವ್ರು ಬೇರೆ ಅಂತ ಆಗುತ್ತೆ, ಪೃಥ್ವಿ ಅಂದರೆ ಅವ್ರು ಇನ್ನು ಸೂಪರ್ ಆ್ಯಕ್ಟರ್ ಬಿಡಪ್ಪ ಅವೆಲ್ಲವೂ ಆಲ್ರೆಡಿ ಕಾಣ್ತಿದೆ ನಮಗೆ. ಸೊ ಜನಗಳು ಕೂಡ ಹಂಗೆ ತಗೋತಾರೆ. ಇಷ್ಟು ದಿನ ತುಂಬ ಕಡೆ ಹೋದ ಕಡೆ ಎಲ್ಲ ನಾನು ನನ್ನ ಹೆಸರು ಪ್ರಮೋದ್ ಅಂತ ಶುರು ಮಾಡ್ತಿದ್ದೆ ಮಾತು. ನಾನು ತುಂಬ ಜನ ಗೊತ್ತಿಲ್ಲ ಹೆಸರು ಅಂತ. ಮೋಸ್ಟ್ಲಿ ಈ ಸಿನಿಮಾ ಆದಮೇಲೆ ಎಲ್ಲರೂ ಇಡೀ ಕರ್ನಾಟಕಕ್ಕೆ ಗೊತ್ತಾಗುತ್ತೆ. ಆ್ಯಂಡ್ ಪ್ಯಾನ್ ಇಂಡಿಯಾ ಏನು ಮಾಡ್ತಿಲ್ಲ, ಪ್ಯಾನ್ ಕರ್ನಾಟಕ ಮಾಡೋಣ ಅಂತ. ಫಸ್ಟು ಇಡೀ ಕರ್ನಾಟಕದಲ್ಲಿ ರಿಲೀಸ್ ಆಗಲಿ, ಎಲ್ಲ ಪ್ರತಿಯೊಂದು ಮೂಲೆಗೂ ನನ್ನ ಹೆಸರು ಗೊತ್ತಾಗಲಿ, ನಮ್ಮ ಹೆಸರು ಗೊತ್ತಾಗಲಿ, ಅದಿದೆ. ಈ ಸಿನಿಮಾ ಮೂಲಕ ಖಂಡಿತ ಆಗುತ್ತೆ ಮೇಡಮ್. ಅಂದರೆ ಸುಮಾರು ಸಿನಿಮಾಗಳ ಇಂಟರ್ವ್ಯೂಗಳನ್ನ ಮಾಡೋದ್ರಿಂದ ಸಿನಿಮಾ ಬಗ್ಗೆ ಕಾನ್ಫಿಡೆನ್ಸ್ ಇರುತ್ತೆ. ಸಿನಿಮಾ ರಿಲೀಸ್ ಮಾಡೋಕ್ಕಿಂತ ಮುಂಚೆ ಯಾರೇ ಆಗಿರಲಿ, ಯಾರೇ ಸಿನಿಮಾ ಮಾಡಿದ್ರು ಸಿನಿಮಾ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಕಾನ್ಫಿಡೆನ್ಸ್ ಅಲ್ಲೇ ಮಾತಾಡ್ತಾರೆ. ಬಟ್ ನೀವು ಖುಷಿಲಿ ಮಾತಾಡ್ತಿರೋ ಕಾನ್ಫಿಡೆನ್ಸ್ ಬೇರೆ ತರ ಕಾಣಿಸ್ತಾರೆ. ಯಾಕಂದ್ರೆ ಭಯ ಹೊಟ್ಟೋಗಿದೆ ನನಗೆ. ನೋಡಿದ್ವಲ್ಲ, ಒಂದ್ಸಲಿ ಅಲ್ಲ 4 ಸಲ ನೋಡಿದ್ರು ಇನ್ನೊಂದ್ಸಲ ನೋಡ್ಬೋದಲ್ಲ ಅನ್ಸಿದೆ ಅಂತಂದ್ರೆ ಓಕೆ ಅಲ್ಲ, ಅಂದ್ರೆ ಗೆದ್ದಂಗೆ ಲೆಕ್ಕ ಅದು. ನಾವೇ ಆ್ಯಕ್ಟ್ ಮಾಡಿದ್ರು ಕೂಡ ಹಂಗೆ ಅನ್ಸಲ್ವಲ್ಲ, ನೋಡ್ದಲ್ಲ ಬಿಡು. ಇಲ್ಲ, ಈ ಸಿನಿಮಾ ನೋಡ್ಸ್ಕೊಂತಿದ್ದೆ ಆಸ್ ಅನ್ ಆಡಿಯನ್ಸ್ ಆಗಿ ನಾನು ನೋಡ್ತಿದ್ದೀನಿ ಅದನ್ನ. ಅದು ನೋಡ್ಸ್ಕೊಂತ ಇದೆ, ಆಲ್ರೆಡಿ ಗೊತ್ತಾಯ್ತು ನನಗೆ ಇದು ಗೆಲ್ಲುತ್ತೆ, ಗ್ಯಾರಂಟಿ ಗೆಲ್ಲುತ್ತೆ. ಎಷ್ಟರ ಮಟ್ಟಿಗೆ ಗೆಲ್ಲುತ್ತೆ ಅಂತ ನೋಡ್ಬೇಕು ನಾನು, ಎಷ್ಟರ ಮಟ್ಟಿಗೆ ರೀಚ್ ಮಾಡಿಸ್ತೀವಿ. ಸೊ ರೀಚ್ ಮಾಡಿಸೋದಕ್ಕೆ ಮುನೇಗೌಡರು ಸರ್ ಹೇಳಿದ್ದಾರೆ, ನೀವು ಏನು ಬೇಕಾದ್ರೂ ಮಾಡಿ, ನಾನು ಇದೀನಿ ಅಂತ. ತುಂಬಾ ದೊಡ್ಡ ಸಪೋರ್ಟ್ ಅದು. ಪ್ರೊಡಕ್ಷನ್ ಹೌಸ್ಗಳು ಸಿನಿಮಾ ಮುಗಿದು ರಿಲೀಸ್ ಆಗೋವರೆಗೂ ನಿಂತ್ಕೊಳ್ಳೋದೇ ದೊಡ್ಡ ವಿಷಯ. ಇವ್ರು ನಿಂತಿದ್ದಾರೆ. ಸೊ ವಿ ಆರ್ ಯೂಸಿಂಗ್ ದಟ್. ಎಷ್ಟು ಜನಕ್ಕೆ ರೀಚ್ ಮಾಡ್ಬೋದು, ಎಲ್ಲೆಲ್ಲಿ ರೀಚ್ ಮಾಡ್ಬೋದು ಮಾಡಿಸ್ತಾ ಇದೀವಿ. ಅಂಡ್ ಪೃಥ್ವಿ ಕೂಡ ಒಳ್ಳೆ ಪ್ಲಾನ್ ಮಾಡಿದ್ದಾರೆ. ಅವ್ರ ಊರಲ್ಲಿ ಮಂಗಳೂರೆಲ್ಲ ಏನೇನು ಮಾಡಬೇಕು ಎಲ್ಲ ಪ್ಲಾನ್ ಮಾಡಿದ್ದಾರೆ. ಸೊ ಈ ಸಿನಿಮಾಗೆ ಏನು ಬೇಕು ಎಲ್ಲ ಮಾಡಿಸ್ಕೊಂತ ಇದೆ. ಯಾಕೆ ಅಂದರೆ ಅದು ಪಾಸಿಟಿವಿಟಿ ಕೊಟ್ಟಿದೆ ನಮಗೆಲ್ಲರಿಗೂ, ಒಂದು ಖುಷಿ ಕೊಟ್ಟಿದೆ. ಈ ಖುಷಿ ಕ್ಷಣಗಳಿದೆಯಲ್ಲ, ಇದು ಎಲ್ಲ ಸಿನಿಮಾನು ಕೊಡಲ್ಲ, ಈ ಸಿನಿಮಾ ಕೊಟ್ಟಿದೆ. ಸೊ ಕಾನ್ಫಿಡೆನ್ಸ್ ಜಾಸ್ತಿನೇ ಇದೆ. ನಂಗೆ ದೇವರೇನೆ ಭಯ ಇಲ್ಲಮ್ಮ, ಈ ಪಿಕ್ಚರ್ ವರ್ಕೌಟ್ ಆಗಿ ಚೆನ್ನಾಗಿ ಗೆಲ್ಲುತ್ತೆ. ಇಲ್ಲ ಅಂದ್ರೆ ನಾನು ಅದನ್ನೇ ಹೇಳಿದ್ದು, ಕಾನ್ಫಿಡೆನ್ಸ್ ಅಂದ್ರೆ ಓವರ್ ಕಾನ್ಫಿಡೆನ್ಸ್. ಸಿನಿಮಾ ನೋಡಿ ಬಂದಿರೋ ಕಾನ್ಫಿಡೆನ್ಸ್, ಖುಷಿ ಅಲ್ಲದೊಂದು ಕಾನ್ಫಿಡೆನ್ಸ್. ನೋಡಿ ಕ್ಯಾಲ್ಕುಲೇಟ್ ಮಾಡಿ ಎಲ್ಲಿ ಏನಾಗಿದೆ ಎಲ್ಲ ನೋಡಿಕೊಂಡು ಜನಗಳಿಗೆ ಯಾವ ಎಮೋಷನ್ ಅರ್ಥ ಆಗುತ್ತೆ, ಇಷ್ಟ ಆಗುತ್ತೆ, ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ಇಟ್ಸ್ ಪಾಸಿಟಿವ್ ಫೀಲ್ ಆಗ್ತಿದೆ ನಮಗೆ, ಇಲ್ಲ ಇದು ವರ್ಕ್ ಆಗುತ್ತೆ ಅಂತ. ಸೊ ಹಂಗಾಗಿ ಕಾನ್ಫಿಡೆನ್ಸ್. ಸೊ ಪೃಥ್ವಿ ಅವರೇ, ನಿಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಸಿನಿಮಾ? ನೀವು ನೋಡಿದ್ರ ಸಿನಿಮಾ ನೋಡಿದ್ಮೇಲೆ? ಇಲ್ಲ, ನಾನಂದ್ರೆ ಸ್ವಲ್ಪ ನೋಡಿರೋದು. ಇವರು ಪ್ರೋ ಆಗ್ಬಿಟ್ಟಿದ್ದಾರೆ ಇಬ್ರು. 5 ಸರಿ ನೋಡಿದ್ದಾರೆ ಇವರು. ಇದ್ಬಿಟ್ಟು ಬೇರೇನು ಮಾಡಿಲ್ಲ. ಅಂದ್ರೆ ಇಷ್ಟ ಆಗ್ಬಿಡ್ತಲ್ಲ ಅದು, ಡಬ್ಬಿಂಗ್ ಮಾಡುವಾಗ ಇಷ್ಟ ಆಗ್ಬಿಡ್ತು. ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಗಿರಿ ಸರ್ ಕೇಳ್ಕೊಡ್ತಾ ಎಲ್ಲ ಕಡೆ ಬರ್ತೀನಿ ನಾನು, ಎಲ್ಲ ಕಡೆ ನೀವೇನ್ ಬೇಕಾದ್ರೂ ಬನ್ನಿ, ಏನ್ ಬೇಕಾದ್ರೂ ಮಾಡಿ ಅಂತ. ಈಗ ಮೊನ್ನೆ ಟ್ರೈಲರ್ ಕಟ್ ಮಾಡಿದೀವಿ, ನೀವೇ ಮಾಡಿ ಅಂತಂದ್ರು. ಸೊ ಅಷ್ಟು ಇನ್ವಾಲ್ವ್ಮೆಂಟ್ ನಂದು ಇಷ್ಟ ಆಗೋಯ್ತು ನನಗೆ. ಎಲ್ಲಾ ಕಡೆ ಕೆಲಸ ಮಾಡಕ್ಕೆ ಅವಕಾಶ ಕೊಟ್ಟರು ಅವರು. ಮಾಡ್ಕೊಂಡು ಎಡಿಟಿಂಗ್ ಅಲ್ಲಿ ಇನ್ನೊಂದ್ ಕಡೆ ಡೈಲಾಗ್ ಎಲ್ಲ ಕಡೆ ಮಾಡ್ಕೊಂಡು ಸಿನಿಮಾನೇ ಅಷ್ಟು ಮಾಡ್ಸ್ಕೊಂತ ಇದೆ. ಪ್ರಮೋದ್ ಈ ಸಿನಿಮಾಗೆ ಎಷ್ಟು ಪ್ರೋ ಆಗ್ಬಿಟ್ಟಿದ್ದಾರೆ. ಅದ್ರ ನೆಕ್ಸ್ಟ್ ಸಿನಿಮಾಗೆ ಯಾರು ಪಕ್ಕದಲ್ಲಿ ಕುತ್ಕೊಂಡ್ರೆ ಸೀನ್ ಟು ಸೀನ್, ಡೈಲಾಗ್ ಟು ಡೈಲಾಗ್ ಇದೇ ಮ್ಯೂಸಿಕ್ ಬರುತ್ತೆ ಅಂತ ಹೇಳೋಷ್ಟು ಪ್ರೋ ಆಗ್ಬಿಟ್ಟಿದ್ದಾರೆ. ಅದು ಪ್ರತಿ ಸಲ ಈಗ 4ನೇ ಸಲ ನೋಡುವಾಗ ನಾನು ಈ ಸಲ ಟೆಕ್ನಿಕಲ್ ನೋಡೋಣ ಅಂತ ಕೂತ್ಕೊಂಡ್ರೆ ಆಗ್ಲಿಲ್ಲ. ಆಸ್ ಅನ್ ಆಡಿಯನ್ಸ್ ಆಗಿ ಒಳಗಡೆ ಹೇಳ್ಕೊಂತು, ಮತ್ತೆ ಕಣ್ ತುಂಬ್ಕೊಂತು. ಅಷ್ಟು ಸತಿ ನೋಡಿದ್ರು ಕೂಡ ಕೊನೆಯದು ನೋಡ್ತಾ ಇದ್ರೆ ಅದೇನೋ ಮನಸ್ಸಿಗೆ ಆನಂದ, ಎಷ್ಟೊಳ್ಳೆ ಸಿನಿಮಾ ಮಾಡಿದೀವಿ ಲೈಫಲ್ಲಿ ಅಂತ. ನಿಮ್ ಖುಷಿ ನನಗೆ ಇಲ್ಲ ನಿಜವಾಗ್ಲೂ ಅದು ಅಪರೂಪಕ್ಕೆ ಆಗ್ತಾವಲ್ಲ, ಅದಕ್ಕೆ ನನಗೆ ತುಂಬಾ ಖುಷಿ ಇದೆ. ಅಂಡ್ ಇದ್ರಲ್ಲಿ ಪೃಥ್ವಿ ಜೊತೆ ಕೆಲಸ ಮಾಡಿ ತುಂಬಾ ಖುಷಿ ಇದೆ ನನಗೆ. ಒಳ್ಳೆ ಆಕ್ಟ್ರು ಜೊತೆಗೆ ಶುರುವಾದಾಗ ಟ್ರಾವೆಲ್ ಪೋರ್ಷನ್ ಇದೆಯಲ್ಲ, ಅದ್ರಲ್ಲಿ ತುಂಬಾ ಬೇಗ ಹೊಂದ್ಕೊಂಡ್ಬಿಟ್ವಿ ನಾವು. ಆ ಟ್ರಾವೆಲ್ ಪೋರ್ಷನ್ ತುಂಬಾ ಖುಷಿ ಕೊಡ್ತು ನನಗೆ. ಶೂಟಿಂಗ್ ಮುಗಿದೋಗ್ಬಿಟ್ಟಾಗ ಮುಗಿದೋಯ್ತಾ ಶೂಟಿಂಗ್, ಇನ್ನು ಸ್ವಲ್ಪ ದಿನ ಇರಬೇಕಿತ್ತಲ್ಲ ಅನ್ನಿಸ್ತಿತ್ತು ನನಗೆ. ಅಷ್ಟು ಎಂಜಾಯ್ ಮಾಡಿದ್ವಿ ನಾವು ಆಸ್ ಅ ಕ್ಯಾರೆಕ್ಟರ್ಸ್, ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ಇದೆಲ್ಲ ಸೇರ್ಕೊಂಡು ಈ ಸಿನಿಮಾ ಟೈಟ್ಲು ಅಷ್ಟು ಚೆನ್ನಾಗಿದೆ. ಆಕ್ಚುಲಿ ಈ ಟೈಟ್ಲು ಶುರುವಾದಾಗಿಂದನೂ ನಾನು ಗಿರೀಶ್ ಸರ್ ಮಾತಾಡ್ಕೊತಿದ್ವಿ. ಟೈಟ್ಲ್ ಏನು ಇಟ್ಟಿರಲಿಲ್ಲ ಅವಾಗ, ಅವ್ರಿಗೆ ಒಂದು ಜನರಲ್ ಆಗಿ ಒಂದು ಬೇಕಿತ್ತು ಟೈಟ್ಲು. ನಾನು ಸುದೀಪ್ ಸರ್ದು ಯಾವುದೋ ಸಾಂಗ್ ಬರ್ತಿತ್ತು, ಆಕಾಶ ಭೂಮಿಯಿಂದ ಅದು ಬಂದಿತ್ತು ಲೈನ್. ಸರ್ ಇದ್ರೇನ ಚೆನ್ನಾಗಿದೆ ಅಂತ ಹೇಳಿದ್ದೆ. ಅವರು ರೆಡಿನೂ ಮಾಡಿಸ್ಬಿಟ್ರು ಅದನ್ನ, ಆಕಾಶ ಭೂಮಿಯಿಂದ ಒಂದಾದ ಹಾಗಿದೆ ಅಂತ. ಅಂದ್ರೆ ನಾನು ಈ ಆಂಗಲ್ ಯೋಚನೆ ಮಾಡಿದ್ದೆ, ಇಬ್ರು ಆತರ ಏನೋ ಯೋಚನೆ ಮಾಡ್ಕೊಂಡಿದ್ದೆ. ಆಕ್ಚುಲಿ ತುಂಬಾ ದೊಡ್ಡದಾಗಿತ್ತು, ಆಕಾಶ ಭೂಮಿ ತುಂಬಾ ದೊಡ್ಡ ಟೈಟ್ಲ್ ಆಗೋಯ್ತು. ಇಲ್ಲ ಇದು ಬೇಡ, ಹಂಗೆ ಯೋಚನೆ ಮಾಡ್ತಿದ್ರು ಅವರು. ಆಮೇಲೆ ಗಿರೀಶ್ ಸರ್ ಏನೋ ಯೋಚನೆ ಮಾಡಿ ಅಷ್ಟು ದೊಡ್ಡದನ್ನ ಇಷ್ಟು ಚಿಕ್ಕದ್ ಮಾಡಿದ್ದಾರೆ. ಇದು ಹೇಳಿದ್ರು ಫೋನಲ್ಲಿ, ಸರ್ ಎಕ್ಸ್ಟ್ರಾರ್ಡಿನರಿ ಟೈಟ್ಲ್ ಇದು ಅಂತ. ಎಷ್ಟು ಕ್ಯೂಟ್ ಆಗಿದೆ ನೋಡಿದ್ರು, ತುಂಬಾ ಜನ ಹೇಳ್ತಿದ್ದಾರೆ ತುಂಬಾ ಒಳ್ಳೆ ಟೈಟ್ಲು ಅಂತ. ಆಮೇಲೆ ಅಪ್ಪು ಸರ್ದು ಸಾಂಗ್ ಹೆಂಗ್ ಶುರು ಆಗುತ್ತೆ. ಸೊ ಈ ತರದ್ ಏನೇನೋ ಒಂದಷ್ಟು ಸ್ಪೆಷಾಲಿಟಿ ಈ ಸಿನಿಮಾದಲ್ಲಿ. ಹಾಗಾಗಿ ಒಂದು ಎಕ್ಸ್ಟ್ರಾ ಲವ್ ಈ ಸಿನಿಮಾ ಬಗ್ಗೆ. ಅಲ್ಲ, ಡೈರೆಕ್ಟರ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ವಿ. ಈಗ ಡೈರೆಕ್ಟರ್ ಜೊತೆ ಮಾತನಾಡಲಿಲ್ಲ ಅಂದ್ರೆ ಇಂಟರ್ವ್ಯೂ ಕಂಪ್ಲೀಟ್ ಆಗುತ್ತೆ. ಈಗ ಇವಾಗ ಡೈರೆಕ್ಟರ್ನ ಕೂರ್ಸ್ಕೊಂಡು ಅವ್ರ ಜೊತೆ ಮಾತನಾಡೋಣ. ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆ ಇಂಟರ್ವ್ಯೂ ಇದ್ದಕ್ಕೆ. ಆಲ್ ದ ವೆರಿ ಬೆಸ್ಟ್. ಅವರಲ್ಲಿರೋ ಖುಷಿ, ಇವರಲ್ಲಿರೋ ನಂಬಿಕೆ ಆ್ಯಂಡ್ ನಿಮಗೆ ಸಿನಿಮಾ ಮೇಲಿರೋ ಪ್ರೀತಿಯಿಂದ ಸಿನಿಮಾ ಗೆಲ್ಲಬೇಕು, ಗೆಲ್ಲುತ್ತೆ ಅನ್ನೋ ಭರವಸೆ ನಂದು. ಥ್ಯಾಂಕ್ ಯು ಸೋ ಮಚ್ ಸರ್ ಇಂಟರ್ವ್ಯೂ ಬಂದಿದೆ.